Okay, welcome back to my YouTube channel V2 Excellent Commerce. Then patience ಇಂದ ಈ ವಿಡಿಯೋನ ನೋಡಿ ನಿಮಗೆ ಫುಲ್ 12 ಮಾರ್ಕ್ಸ್ಗೆ ಬರೆಯಷ್ಟು ಕೆಪಾಸಿಟಿ ಬರುತ್ತೆ. ಸೊ ಸಿ ದ ವಿಡಿಯೋ. ಇವತ್ತಿನ ದಿನ ನಾವು ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ 1 ಅಲ್ಲಿ ಇರತಕ್ಕಂಥ 29th ಕ್ವಶನ್ ಸೊಲ್ಯೂಷನ್ ಸಾಲ್ವ್ ಮಾಡೋಣ. 29th ಕ್ವಶನ್ ಬೇಸ್ಡ್ ಆನ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಅಕೌಂಟಿಂಗ್ ಫಾರ್ share capital. Here accounting share capital objective means what? We have to issue the shares na issue ಮಾಡಿ we have to collect a fund from the public ಇಂದ ಫಂಡ್ ಅನ್ನ ಕಲೆಕ್ಟ್ ಮಾಡೋದು. ಪರ್ಚೇಸ್ ಮಾಡಲಿಕ್ಕೆ ಶೇರ್ಸ್ ಅನ್ನ ಬಿಟ್ಬಿಡೋದು ಪಬ್ಲಿಕ್ಗೆ. ಸೊ ಪಬ್ಲಿಕ್ ಪರ್ಚೇಸ್ ಮಾಡಿದ ನಂತರ ನಮಗೆ ಕ್ಯಾಶ್ ಅನ್ನ ಪೇ ಮಾಡ್ತಾರೆ. ಸೊ ಆ ಕ್ಯಾಶ್ ಅನ್ನ ನಾವು ರಿಸೀವ್ ಮಾಡ್ಬೇಕಂದ್ರೆ we have 20,000 shares, 20,000 equity shares ಅದಾವ್ರಿ ನಮ್ಮ ಹತ್ರ. ಸೊ ಒಂದು ಶೇರ್ ನ ಬೆಲೆ 100 rupees, one per share rupees 100. Then our share demand is more, then only we get a premium also. ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಶೇರ್ಸ್ಗೆ ನಾವು 10 rupees ಎಕ್ಸ್ಟ್ರಾ ಅಮೌಂಟ್ ಅನ್ನ ರಿಸೀವ್ ಮಾಡ್ತೀವಿ ಪರ್ ಶೇರಿಗೆ. ಸೊ ಅಮೌಂಟ್ ಅನ್ನ ರಿಸೀವ್ ಮಾಡುವಾಗ ಟೋಟಲ್ 100 rupees ನ ರಿಸೀವ್ ಮಾಡಂಗಿಲ್ಲ. ಸೊ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ರಿಸೀವ್ ಮಾಡ್ತೇವೆ. 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಫಸ್ಟ್ ಒನ್ 20 rupees ಮೇಲೆ ಅಪ್ಲಿಕೇಶನ್ ಮೇಲೆ 20 rupees ರಿಸೀವ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ ಬಂದಿದ್ರಲ್ಲಿ ಅಲಾಟ್ಮೆಂಟ್ ಮಾಡುವಾಗ 55 rupees ನ ರಿಸೀವ್ ಮಾಡ್ತೀವಿ. ಅಗೇನ್ ಕಾಲ್ ಮಾಡಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮಾಡಿ 35 rupees ನ ರಿಸೀವ್ ಮಾಡ್ತೀವಿ. ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 1000 ಶೇರ್ಸ್. ಎಲ್ಲ ಅಪ್ಲಿಕೇಶನ್ ಮೇಲೆ ದುಡ್ಡು ಬರುತ್ತೋ, ಅಲಾಟ್ಮೆಂಟ್ ಮೇಲೆ ಕೂಡ ಅಮೌಂಟ್ ರಿಸೀವ್ಡ್ ಆಗಿರುತ್ತೋ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ ಅಮೌಂಟ್ ರಿಸೀವ್ಡ್ ಆಗ್ತದೆ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 1000 shares. 1000 shares ಮೇಲೆ ಇಲ್ಲಿ ರಿಸೀವ್ಡ್ ಆಗಲ್ಲ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಟ್ ಮೀನ್ಸ್ ವಾಟ್? ಓನ್ಲಿ ವಿ ರಿಸೀವ್ಡ್ 19,000 shares ಮೇಲೆ ಅಮೌಂಟ್ ರಿಸೀವ್ಡ್ ಆಗುತ್ತಾ, 1000 shares ಮೇಲೆ ಅಮೌಂಟ್ ರಿಸೀವ್ಡ್ ಆಗಲ್ಲ ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಇವಾಗ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ರೈಟ್ ಇಯರ್. ಫಸ್ಟ್ ಒನ್ ಯು ಹ್ಯಾವ್ ಟು ರೈಟ್ ಎಂಟ್ರೀಸ್ ಆನ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಮೇಲೆ ಎಂಟ್ರಿ ಬರೀಬೇಕು. ಸೊ ಅಪ್ಲಿಕೇಶನ್ ಮೇಲೆ 2 ಎಂಟ್ರಿ ಬರೀಬೇಕು. ಫಸ್ಟ್ ಒನ್ ರಿಸೀವ್ಡ್ ಎಂಟ್ರಿ, ಸೆಕೆಂಡ್ ಒನ್ ಟ್ರಾನ್ಸ್ಫರ್ಡ್ ಎಂಟ್ರಿ. ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಥವಾ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಇದನ್ನು ಡ್ಯೂ ಅಂತಲೂ ಕನ್ಸಿಡರ್ ಮಾಡ್ತೀನಿ. ಡ್ಯೂ ಅಂತಲೂ ಕೂಡ ಕನ್ಸಿಡರ್ ಮಾಡ್ಕೊರಿ ಫಾರ್ ಓನ್ಲಿ ಫಾರ್ ಎಕ್ಸಾಮ್ ಪರ್ಪಸ್. ರಿಯಲ್ ಆಗೋದು ಟ್ರಾನ್ಸ್ಫರ್ಡ್ ಎಂಟ್ರಿ, ನಾಟ್ ಅ ಡ್ಯೂ ಎಂಟ್ರಿ. ಸೊ ಯುವರ್ ಅಪ್ಲಿಕೇಶನ್ ಪ್ರೈಸ್ ಈಸ್ 20. ನಾವು ರೈಟ್ ಒನ್ ಬೈ ಒನ್ entry. First one, right, when we issue the shares, amount directly received into bank account. Write a first one, bank account debit, bank account debit to who is the giver? Share applicants is a giver. Right here they mention equity name, then we write equity share application account. Application account. Total shares are 20,000 shares are there into. Now first entry ಎರಡು ಎದ್ರ ಮೇಲೆ ಬರೀಬೇಕ್ರಿ. ಫಸ್ಟ್ ಒನ್ ಸೆಕೆಂಡ್ ಒನ್ ಅಪ್ಲಿಕೇಶನ್ ಮೇಲೆ. ಅಪ್ಲಿಕೇಶನ್ ಪ್ರೈಸ್ ಎಷ್ಟೈತಿ? 20 rupees into 20. ಸೊ 20,000 into 20 is 4 lakh. 2 into 2 4. So write a 4 lakh rupees in the debit side. Then credit side also same 4 lakh. Now write the being. After completing the entry, write the being compulsory. Being which money we received? Equity share application money received. You can write in one sentence, means being equity share application is received on a 20,000 shares of 20 per share. You can also write that one. Now first entry is done. Now second one is, first entry is write based on the application received entry. Second one write which entry? Transferred or due entry. Due entry means we have to transfer which amount application money transfer to which purpose we have to collect fund for capital. ಇವಾಗ ನೀವು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿ ಈ ಮನಿನ ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲಿಗೆ? ಯಾವ ಪರ್ಪಸ್ ಕಲೆಕ್ಟ್ ಮಾಡಿದ್ರಿ? ಫಾರ್ ಕ್ಯಾಪಿಟಲ್. ನಿಮ್ಮಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ರೈಟ್ ಇಲ್ಲಿ ಕ್ರೆಡಿಟ್ ಅಲ್ಲಿ ಬರೆದಿದ್ರೆ ನೆಕ್ಸ್ಟ್ ಡೆಬಿಟ್ ಅಲ್ಲಿ ಬರೀರಿ. ಈಕ್ವಿಟಿ share
application account debit to transfer to which account? Equity share capital account. So write the same amount, 4 lakh. Now write the being, which money transferred? Application. Right here, equity share application money transferred to share capital account. Now second entry is done. Now application is, ಇವಾಗ ಅಪ್ಲಿಕೇಶನ್ ಮೇಲೆ 2 ಎಂಟ್ರಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 2 ಎಂಟ್ರಿ ಅದ್ರ ಮೇಲೆ ಬರೀಬೇಕು. ಫಸ್ಟ್ ಒನ್ ಅಪ್ಲಿಕೇಶನ್ ಮೇಲೆ 2 ಎಂಟ್ರಿ ಬರೀದ್ರಿ 20 ರೂಪೀಸ್ ತಂಗ. ನೆಕ್ಸ್ಟ್ ಎಂಟ್ರಿ ಅಲಾಟ್ಮೆಂಟ್ ಮೇಲೆ ಬರೀಬೇಕು. ಇಲ್ಲಿ ಅಲಾಟ್ಮೆಂಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾನೆ? 55 ರೂಪೀಸ್. ಇವ್ರು ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಪ್ರೀಮಿಯಂ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾನೆ. ಪ್ರೀಮಿಯಂ ಪ್ರೈಸ್ ಇಸ್ 10 ರೂಪೀಸ್. ಪ್ರೀಮಿಯಂ ಪ್ರೈಸನ್ನು 10 ರೂಪೀಸ್ ಅಂತ ಕನ್ಸಿಡರ್ ಮಾಡಿದ್ರು. ಈ ಟೋಟಲ್ 55 ಅಲಾಟ್ಮೆಂಟ್, ಅದು ಅಲಾಟ್ಮೆಂಟಲ್ಲಿ 10 ರೂಪೀಸ್ ಇನ್ಕ್ಲೂಡ್ ಮಾಡಿದ್ದಾನೆ. ಪ್ಲಸ್ 45 ಕ್ಯಾಪಿಟಲ್, 10 ಪ್ರೀಮಿಯಮ್. ಸೊ 45 ಪ್ಲಸ್ 10 ಈಸ್ 55. ಇವಾಗ 2 ಅಮೌಂಟ್ ಅದ ಇದ್ರೊಳಗೆ, ಒಂದು ಕ್ಯಾಪಿಟಲ್ ಐತಿ, ಇನ್ನೊಂದು ಪ್ರೀಮಿಯಮ್ ಐತಿ. ಇವಾಗ ಈ 20ನಲ್ಲಿ ಓನ್ಲಿ ಕ್ಯಾಪಿಟಲ್ ಇತ್ತು, ಈ 35ನಲ್ಲಿ ಕೂಡ ಓನ್ಲಿ ಕ್ಯಾಪಿಟಲ್ ಅಷ್ಟೇ ಐತಿ. ಇಲ್ಲಿ ಮಾತ್ರ ಕ್ಯಾಪಿಟಲ್ ಪ್ಲಸ್ ಪ್ರೀಮಿಯಮ್ ಐತಿ. ಅದನ್ನು ಡಿವೈಡ್ ಮಾಡ್ಕೊಂಡು 10 ಪ್ರೀಮಿಯಮ್ ಅಂದ್ರೆ ರಿಮೈನಿಂಗ್ ಅಮೌಂಟ್ 55 minus 10 is 45 is a capital. Now next 2 entries based on allotment. On allotment price is 55 equal to how much capital is there? 45 plus premium is 10 plus 45 is 55. This one write in debit side, this one write in credit side, this one also write in the credit side. Again here also write 2 entries. First one is due entry, second one is received entry. Due entry ಇವಾಗ ಆಲ್ರೆಡಿ ನೀವು ಸೆಕೆಂಡ್ ಎಂಟ್ರಿನ ಡ್ಯೂ ಎಂಟ್ರಿ ಬರ್ದಿರಲ್ಲ, ಅದನ್ನೇ ರಿಪೀಟ್ ಮಾಡ್ರಿ. ಸೊ ರಿಸೀವ್ಡ್ ಎಂಟ್ರಿನ ಫಸ್ಟ್ ಒಂದು ಬರ್ದಿರ್ತೀರಿ, ಅದನ್ನೇ ಇಲ್ಲಿ ರಿಪೀಟ್ ಮಾಡ್ರಿ. ಇಲ್ಲಿ ಏನು ಮಾಡಬೇಕು? ಇಲ್ಲಿ ಅಪ್ಲಿಕೇಶನ್ ಮೇಲೆ ಬರ್ದಿದ್ರಿ, ಇವಾಗ ಏನು ಮಾಡಬೇಕು? ಅಲಾಟ್ಮೆಂಟ್ ಮೇಲೆ ಬರೀಬೇಕು. ಅಪ್ಲಿಕೇಶನ್ ನೇಮ್ ತೆಗೆದು ಅಲಾಟ್ಮೆಂಟ್ ಅಂತ ಮೆನ್ಷನ್ ಮಾಡಬೇಕು. ಎಂಟ್ರಿ ಎಲ್ಲ ಸೇಮ್ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ರೈಟ್ ಥರ್ಡ್ ಒನ್. ಸೊ ರೈಟ್ ವಿಚ್ ಎಂಟ್ರಿ? ಡ್ಯೂ ಎಂಟ್ರಿ. ಡ್ಯೂ ಎಂಟ್ರಿ ಎಲ್ಲಿ ಬರ್ದಿರಿ? ಇವಾಗ ಸೆಕೆಂಡ್ ಒಂದು ಬರ್ದಿರಿ, ಇಲ್ಲಿ ಬರ್ದಿರಿ ಡ್ಯೂ ಎಂಟ್ರಿ. ಇದು ಡ್ಯೂ ಎಂಟ್ರಿ, ಇದು ರಿಸೀವ್ಡ್ ಎಂಟ್ರಿ. ಇದು ಆ್ಯಕ್ಚುಲಿ ಟ್ರಾನ್ಸ್ಫರ್ಡ್ ಎಂಟ್ರಿ, ಬಟ್ ನಿಮ್ಮ ನೆನಪು ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ಜರ್ನಲ್ ಎಂಟ್ರಿ ಬರಲಿಕ್ಕೆ ಡ್ಯೂ ಅಂತ ಕನ್ಸಿಡರ್ ಮಾಡ್ತೇನೆ. ಸೊ ಇದೇ ಎಂಟ್ರಿನ ರಿಪೀಟ್ ಮಾಡ್ರಿ. ಸೊ ಇವರ ಅಪ್ಲಿಕೇಶನ್ ತಗೋದು ಏನು ಬರೀಬೇಕ್ರಿ? ಇವಾಗ ಯಾವ್ದ್ರ ಮೇಲೆ ಬರಿತಿದ್ದೀವಿ? ಅಲಾಟ್ಮೆಂಟ್ ಮೇಲೆ. ಥರ್ಡ್ ಮತ್ತು ಫೋರ್ತ್ ಅಲಾಟ್ಮೆಂಟ್ ಮೇಲೆ, ಇವೆರಡು ಅಪ್ಲಿಕೇಶನ್ ಮೇಲೆ ಆಯಿತು. ನೆಕ್ಸ್ಟ್ ಫೋರ್ತ್ ಮತ್ತು ಫಿಫ್ತ್ ಅಲಾಟ್ಮೆಂಟ್ ಮೇಲೆ ಬರೀಬೇಕು. ಸೊ ಇದು ಫಸ್ಟ್ ಒನ್ ಡ್ಯೂ ಎಂಟ್ರಿ ಬರೀ. ಸೊ ಎಂಟ್ರಿ ಏನು ಬರೀತೀರಿ? ಇಕ್ವಿಟಿ ಶೇರ್ ಅಪ್ಲಿಕೇಶನ್ ತೆಗೆದು ಏನು ಬರೀಬೇಕ್ರಿ? ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ಸೊ ಟು ನೆಕ್ಸ್ಟ್ ಒನ್ ಐತಿಲ್ಲಿ ಶೇರ್ ಕ್ಯಾಪಿಟಲ್, ಸೇಮ್ ಬರೀರಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಒನ್ ಟು ಇನ್ನೊಂದು ಏನು ಕೊಟ್ಟಿದ್ದಾರೆ? ಒಂದು ಕ್ಯಾಪಿಟಲ್ ಆಯಿತು, ಒಂದು ಪ್ರೀಮಿಯಮ್ ಆಯಿತು. ಸೊ ಕ್ಯಾಪಿಟಲ್ ಬರೆದ್ವಿ, ಇಲ್ಲಿ ಕ್ಯಾಪಿಟಲ್ ಕಂಪ್ಲೀಟ್ ಮಾಡಿದ್ವಿ. ಇನ್ನೊಂದು ಪ್ರೀಮಿಯಮ್ ಐತಲ್ಲ, ಅದನ್ನು ಬರೀಬೇಕು. ಸೆಕ್ಯೂರಿಟೀಸ್ ಪ್ರೀಮಿಯಮ್ ರಿಸರ್ವ್ ಅಕೌಂಟ್. ಸೊ ಇವಾಗ ಟೋಟಲ್ ಶೇರ್ ಎಷ್ಟು ಅದಾವು? 20,000 ಶೇರ್ಸ್ ಇಂಟು ಹೌ ಮಚ್? 55 rupees. 55. So 55 into 20,000 is 11 lakh. The next one equity share capital. Again take a same shares. 20,000 shares. Here capital is 45. 45 into 20,000. 45 into 20,000 is 9 lakh. The next one same share, 20,000 shares into price, premium price is 10 rupees, that is 2 lakh. ಯಾವಾಗಲೂ ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಸೇಮ್ ಇರಬೇಕು. ಟೋಟಲ್ ಇಲ್ಲಿ 11 lakh ಟೋಟಲ್ ಐತಿ, ಇಲ್ಲಿ ಕೂಡ 9 + 2 11 lakh. ನಾವು ಥರ್ಡ್ ಒನ್ ಈಸ್ ಕಂಪ್ಲೀಟೆಡ್. ನಾವು ರೈಟ್ ಆಫ್ ಬೀಯಿಂಗ್
share allotment money due. This one due entry. Share allotment money due. Including premium, right? Including premium. ಇಲ್ಲಿ ಬರಿಬೇಕ್ರಿ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತಾನೆ ಬರಿಬೇಕು. ನೆಕ್ಸ್ಟ್ ಫೋರ್ತ್ ಒನ್. ಸೊ ಇವಾಗ ಡ್ಯೂ ಎಂಟ್ರಿ ಬರೆದ್ರಿ. ನೆಕ್ಸ್ಟ್ ಒನ್ ರಿಸೀವ್ಡ್ ಎಂಟ್ರಿ. ಸೊ ಫಸ್ಟ್ ಒನ್ ಡ್ಯೂ ಎಂಟ್ರಿ ಬರೆದ್ರಿ. ನೆಕ್ಸ್ಟ್ ಅದೇ ಅಲಾಟ್ಮೆಂಟ್ ಮೇಲೆ ರಿಸೀವ್ಡ್ ಎಂಟ್ರಿ ಬರೀಬೇಕು. ರಿಸೀವ್ಡ್ ಎಂಟ್ರಿ ಎಲ್ಲಿ ಬರ್ದಿರಿ? ಇಲ್ಲಿ ಫಸ್ಟ್ ಒನ್ ಬರ್ದಿರಲ್ಲ, ಅದನ್ನೇ ರಿಪೀಟ್ ಮಾಡಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಐತಿ, ಸೇಮ್ ರೈಟ್ ಇಯರ್ ಬ್ಯಾಂಕ್ ಅಕೌಂಟ್. Bank account. Here write 20,000 shares into same 55 rupees ತಂಗೆ ತಗೋಬೇಕು, ಇನ್ಕ್ಲೂಡಿಂಗ್ ಪ್ರೀಮಿಯಂ ರಿಸೀವ್ ಮಾಡ್ಕೋಬೇಕು. ನೆಕ್ಸ್ಟ್ ಏನೈತಿ ಇಲ್ಲಿ ಅಪ್ಲಿಕೇಶನ್ ತೆಗೆದು ಏನು ಬರೀಬೇಕ್ರಿ? ಅಲಾಟ್ಮೆಂಟ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಇಲ್ಲಿ ನೀವು ಅಮೌಂಟ್ ಬರೆಯೋ ಅವಶ್ಯಕತೆ ಇಲ್ಲ, ಮೇಲ್ಗಡೆ ಇರುತ್ತಲ್ಲ ಅದನ್ನೇ ಸೇಮ್ ಬರೀರಿ. 11 lakh. This one which entry? Received entry, right here, being equity share allotment money received. Allotment money received. So next one, based on first and final call. First and final call. So first and final call is again write a due entry. One is received entry. This one fifth one, this one sixth one. So first and final call price ಎಷ್ಟು ಕೊಟ್ಟಿದ್ದಾನೆ ಅವನು? 35 rupees. ಆಸ್ ಪರ್ ಕ್ವಶನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು ಕೊಟ್ಟಿದ್ದಾನ? 35 rupees ಕೊಟ್ಟಿದ್ದಾನ. ಸೊ 35 ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಈಸ್ 35. ಸೊ 35 ಫಸ್ಟ್ ಒನ್ನು. ಸೊ ಇವಾಗ ಫಿಫ್ತ್ ಎಂಟ್ರಿ ಬರೀರಿ. ಫಿಫ್ತ್ ಎಂಟ್ರಿ ಇದು ಫಸ್ಟ್ ಒನ್ ಡ್ಯೂ ಎಂಟ್ರಿ, 6 ಒನ್ನು ರಿಸೀವ್ಡ್ ಎಂಟ್ರಿ. ಇಲ್ಲಿ ಕೂಡ ಸೇಮ್ ಡ್ಯೂ ರಿಸೀವ್ಡ್. ಸೊ ಇವಾಗ ಆಲ್ರೆಡಿ ಡ್ಯೂ ಎಂಟ್ರಿ ಬರ್ದಿರಿ, ಇಲ್ಲ ಐತಿ. ಸೊ ಡ್ಯೂ ಎಂಟ್ರಿ ಇಲ್ಲಿ ಅಲಾಟ್ಮೆಂಟ್ ತೆಗೆದು ಏನು ಬರೀಬೇಕ್ರಿ ಇವಾಗ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಓನ್ಲಿ, ಅದೊಂದೇ ಚೇಂಜ್ ಆಗುತ್ತೆ ರೈಟ್ ಇಯರ್. ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಇಲ್ಲೇನು ಬರ್ದಾರೆ? ಶೇರ್ ಕ್ಯಾಪಿಟಲ್, ರೈಟ್ ಇಯರ್ ಸೇಮ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಮತ್ತೆ ಪ್ರೀಮಿಯಂ ತೊಗೊಳಲ್ಲ, ಯಾಕೆ ತೊಗೊಳಲ್ರಿ? ಯಾಕಂದ್ರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಯಾವುದು ಪ್ರೀಮಿಯಂ ಅಂತ ಕೊಟ್ಟಿಲ್ಲ, ಬಟ್ ಅಲಾಟ್ಮೆಂಟಲ್ಲಿ ಏನು ಕೊಟ್ಟಿದ್ದ? ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಟ್ಟಿದ್ದ, ಅದಕ್ಕೆ ಇದು ತೊಗೋಬೇಕು. ಸೊ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ತೊಗೊಳಂಗಿಲ್ಲ. ಸೊ ಟೋಟಲ್ ಶೇರ್ ಎಷ್ಟು ಇದಾವೆ? 20,000 ಶೇರ್ಸ್. ಡ್ಯೂ ಮೀನ್ಸ್ ವಾಟ್? ಎಷ್ಟು ಅಮೌಂಟ್ ನಮಗೆ ರಿಸೀವ್ ಆಗಬೇಕು ಅನ್ನೋದನ್ನು ಶೋ ಮಾಡಬೇಕು ಫಸ್ಟ್. ಸೊ 20,000 ಮೇಲೆ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 35. ಸೊ 35 into 20,000 is 7 lakh. 7 lakh. Now write the being. This one which entry? Due entry, right here. Equity share first and final call money due. First and final call money due. The next one is sixth one entry, that is received entry. ಇವೆರಡಕ್ಕೆ ಸಂಬಂಧಪಟ್ಟಿದ್ದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಲ್ಲಿ ಫಸ್ಟ್ ಒನ್ ಡ್ಯೂ ಎಂಟ್ರಿ, ಸೆಕೆಂಡ್ ಒನ್ ರಿಸೀವ್ಡ್ ಎಂಟ್ರಿ. ರಿಸೀವ್ಡ್ ಎಂಟ್ರಿ ಆಲ್ರೆಡಿ ಬರ್ದಿರಿ, ಫೋರ್ತ್ ಒನ್ ಅಲ್ಲಿ ಬರ್ದಿರ್ತೀರಿ ಮತ್ತು ಫಸ್ಟ್ ಒನ್ ಎಂಟ್ರಿನಲ್ಲಿ ಬರೀತೀರಿ, ಯಾವುದಾದ್ರೂ ತಗೋರಿ. ಸೊ ಇವಾಗ ರೈಟ್ ಸೇಮ್ ಬ್ಯಾಂಕ್ ಅಕೌಂಟ್, ಅಮೌಂಟ್ ರಿಸೀವ್ ಮಾಡೋದು ಬ್ಯಾಂಕಲ್ಲಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು. ಸೊ ಇಲ್ಲಿ ಏನೈತಿ ರೀ? ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲಾಟ್ಮೆಂಟ್ ಐತಿ. ನಾವು ಇವಾಗ ಯಾವ್ದು ಬರ್ತಿದ್ದೀವಿ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಅಲಾಟ್ಮೆಂಟ್ ತೆಗೆದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಹಾಕ್ರಿ. ಈಕ್ವಿಟಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಸೊ ಇವಾಗ ಇಲ್ಲಿ ಅಮೌಂಟ್ ಬರೋಕ್ಕಿಂತ ಮುಂಚೆ 6th ಎಂಟ್ರಿನಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ಏನು ಕನ್ಸಿಡರ್ ಮಾಡ್ಕೋಬೇಕ್ರಿ? ನೆನ್ಪಿಟ್ಕೋರಿ, ಇಲ್ಲಿ ಕ್ವಶನ್ ಕೊಟ್ಟಾರ. ಏನು ಕೊಟ್ಟಾರ? ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್. ಎಲ್ಲ ಶೇರ್ ಸಬ್ಸ್ಕ್ರೈಬ್ಡ್ ಆಗಿ ಎಲ್ಲ ಅಮೌಂಟ್ ರಿಸೀವ್ಡ್ ಆಗೈತಿ, ಎಕ್ಸೆಪ್ಟ್ ಇದನ್ನ ಬಿಟ್ಟು
ಯಾವುದನ್ನ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 1000 ಶೇರ್ಸ್. ಅವ್ರು ಏನು ಮಾಡಿದಾರ 1000 ಶೇರ್ಸ್ ಮೇಲೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಟೋಟಲ್ ಶೇರ್ ಎಷ್ಟದವ್ರಿ 20,000. ಬರ್ದೇ ಇರ್ತಕ್ಕಂಥ ಶೇರ್ ಬೆಲೆ ಶೇರ್ಸ್ ಎಷ್ಟದವು 1000 ಶೇರ್ಸ್ ಮೇಲೆ ಅಮೌಂಟ್ ರಿಸೀಡ್ ಆಗಿಲ್ಲ. ಇಟ್ ಮೀನ್ಸ್ 19,000 ಶೇರ್ಸ್ ಮೇಲೆ ರಿಸೀಡ್ ಆಗೈತೆ. ಇಟ್ ಮೀನ್ಸ್ 20,000 ಶೇರ್ಸ್ ಇತ್ತು, ಅದರಲ್ಲಿ 1000 ಶೇರ್ಸ್ ಮೇಲೆ ದುಡ್ಡು ಬಂದಿಲ್ಲ ಅಂದ್ರೆ ಎಷ್ಟು ಬಂದಿರುತ್ತೆ? ಓನ್ಲಿ 19,000 ಶೇರ್ಸ್ ಅಮೌಂಟ್ ರಿಸೀಡ್ ಆಗೈತೆ. ಸೊ ಇವಾಗ ನಾವು ಬ್ಯಾಂಕಲ್ಲಿ ರಿಸೀವ್ ಮಾಡುವಾಗ ನೆನಪಿಟ್ಕೋರಿ, ಯಾವಾಗಲೂ ಇದು 6th ಎಂಟ್ರಿ, ಇದು ಬರ್ಕೊಂಡ್ಬಿಡ್ರಿ. ಇಲ್ಲೇನು ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕೊಟ್ಟಿದ್ನಲ್ರಿ 1000, 2000 ಎಕ್ಸೆಟ್ರಾ, ಇದು 6th ಎಂಟ್ರಿನಲ್ಲಿ ಬರೀಬೇಕು. ಎಲ್ಲಿ ಬರೀಬೇಕಾ? 6th ಎಂಟ್ರಿನಲ್ಲಿ ಬರೀಬೇಕು. ಸೊ 6th ಎಂಟ್ರಿನಲ್ಲಿ ಏನು ಮಾಡಬೇಕು? ಟೋಟಲ್ ಶೇರ್ಸ್ ಆರ್ 20,000 ಮೈನಸ್ 20,000 ಮೈನಸ್ ಹೌ ಮಚ್? 1,000 ಶೇರ್ಸ್ ಬಂದಿಲ್ಲ. ಇಟ್ ಮೀನ್ಸ್ 19,000 ರಿಸೀವ್ಡ್ ಆಗೈತ್ರಿ. 19,000 ಇಂಟು ಪ್ರೈಸ್ ಈಸ್ 35. ಸೊ ಇವಾಗ 19,000 ಇಂಟು 35 ಮಾಡಿದ್ರೆ ಅಮೌಂಟ್ ಎಷ್ಟು ಬರುತ್ತೋ? 6,65,000. 6,65,000. 6,65,000 ಬರುತ್ತೆ. ಸೊ ರೈಟ್ ದಿಸ್ ಒನ್ ವಿಚ್ ಎಂಟ್ರಿ? ರಿಸೀವ್ಡ್ ಎಂಟ್ರಿ. ರೈಟ್ ಬೀಯಿಂಗ್ ಫಸ್ಟ್ ಆ್ಯಂಡ್ final call money received except the given except on 1000 shares. ಯಾಕಂದ್ರೆ 1000 ಶೇರ್ಸ್ ಮೇಲೆ ದುಡ್ಡು ಬಂದಿಲ್ಲ, ಸೊ ಅದೊಂದು ಬಿಟ್ಟು ಎಲ್ಲ ರಿಸೀವ್ಡ್ ಆಗೈತಿ ಅಂತ ಅರ್ಥ. ಸೊ ಇವಾಗ ರಿಸೀವ್ಡ್ ಆಗದೆ ಇರ್ತಕ್ಕಂಥ ಅಮೌಂಟ್ ಮೇಲೆ ನೆಕ್ಸ್ಟ್ ಎಂಟ್ರಿನ ಬರಿತಾ ಹೋಗ್ಬೇಕು, 7th ಒನ್. ಸೊ ನೆನಪಿಟ್ಕೋರಿ, ನೆಕ್ಸ್ಟ್ ಏನು ಮಾಡ್ಬೇಕಾ? 7 ಎಂಟ್ರಿ ಐತಿ, ನೆಕ್ಸ್ಟು 8th ಒನ್, ನೆಕ್ಸ್ಟ್ ಒನ್ನು 9th ಎಂಟ್ರಿ. ಸೊ 7, 8, 9. ಇವಾಗ 7 ಏನಾಗಿಲ್ಲ, 7 ಎಂಟ್ರಿನಲ್ಲಿ ಈ 1000 ಏನು ಬಂದಿಲ್ಲಲ್ರಿ, ಅದ್ರ ಮೇಲೆ ಬರಿತಾ ಹೋಗ್ಬೇಕು, 1000 ಶೇರ್ಸ್ ಮೇಲೆ ಬರಿಬೇಕು. 8th ಒನ್ ಈಸ್ ರೀಇಶ್ಯೂಡ್ ಎಂಟ್ರಿ, ರೀಇಶ್ಯೂ ಎಂಟ್ರಿ. ಸೊ ರೀಇಶ್ಯೂ ಪ್ರೈಸ್ ಕೂಡ ಕೊಟ್ಟಿರ್ತಾರೆ, ನಾನು ಶೋ ಮಾಡ್ತೀನಿ ಇವಾಗ ಕ್ವಶನಲ್ಲಿ. 9th ಒನ್ ಈಸ್ ಟ್ರಾನ್ಸ್ಫರ್ಡ್ ಎಂಟ್ರಿ, ಟ್ರಾನ್ಸ್ಫರ್ಡ್ entry. Here 1000 is there. So first we should cancel the right of the shareholder. It means forfeited ಮಾಡ್ಕೋಬೇಕ್ರಿ. ಏನನ್ನ ಶೇರ್ ಅನ್ನ ಏನು ಮಾಡಬೇಕು? forfeited ಮಾಡ್ಕೋಬೇಕು. How to forfeited the shares? ಸೊ ಇವಾಗ ಟ್ರಾನ್ಸ್ಫರ್ ಮಾಡುವಾಗ ಕ್ಯಾಪಿಟಲ್ ನ ಕ್ರೆಡಿಟ್ ಸೈಡ್ ಬರೆದು ಬಿಟ್ಟಿರ್ತೀರಿ. ಸೊ ಯು ಶುಡ್ ರೈಟ್ ಡೆಬಿಟ್ ಸೈಡ್. 7th ಒನ್ ಈಸ್ forfeited shares, forfeited shares entry. Here write ಈಕ್ವಿಟಿ ಶೇರ್ ಕ್ಯಾಪಿಟಲ್ ಯಾವಾಗಲೂ ಕ್ರೆಡಿಟ್ ಅಲ್ಲಿ ಬರ್ತಿದ್ರೆ ಇವಾಗ ಡೆಬಿಟ್ ಅಲ್ಲಿ ಬರೀಬೇಕು. ಯಾಕಂದ್ರೆ ಆಲ್ರೆಡಿ ಕ್ರೆಡಿಟ್ ಅಲ್ಲಿ ಬರೆದ್ರೆ ಟ್ರಾನ್ಸ್ಫರ್ ಆಗಿರುತ್ತೆ, ಅದನ್ನ ಅಪೋಸಿಟ್ ಅಲ್ಲಿ ಬರೀಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಶೇರ್ ಮೇಲೆ ದುಡ್ಡು ಬಂದಿಲ್ಲ? 1000 ಶೇರ್ಸ್ ಇಂಟು ಯು ಶುಡ್ ಕ್ಯಾನ್ಸಲ್ ದ ಟೋಟಲ್ ಅಮೌಂಟ್ ಪ್ರೈಸ್. ಯಾಕಂದ್ರೆ ಇಲ್ಲಿ ಆಲ್ರೆಡಿ ರಿಸೀವ್ ಮಾಡಿಬಿಟ್ಟಿರ್ತೇವೆ 20, 55, 35 ಲೈಕ್. ಸೊ 100 rupees ತಗೋಬೇಕು ಫೇಸ್ ವ್ಯಾಲ್ಯೂ. ಹಿಯರ್ ಟೇಕ್ ದ face value 100 rupees. 1000 into 100 is 1 lakh. ಸೊ 1 lakh ಅಮೌಂಟ್ ಅನ್ನು ನಾವು ಏನು ಮಾಡ್ಬೇಕು? ಈ 1 lakh ಅಲ್ಲಿ ಏನಾಗೈತಿ, ಇವಾಗ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಆಲ್ರೆಡಿ ರಿಸೀವ್ಡ್ ಆಗಿರ್ತಕ್ಕಂಥ ಅಮೌಂಟ್ ಐತಿ, ದೆನ್ ರಿಸೀವ್ಡ್ ಆಗದೆ ಇರ್ತಕ್ಕಂಥ ಅಮೌಂಟ್ ಐತಿ. ರಿಸೀವ್ಡ್ ಆಗಿದ್ದನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕು? ಫಾರ್ಫಿಟೆಡ್ ಶೇರ್ಸ್ ಅಂತ ಕನ್ಸಿಡರ್ ಮಾಡಬೇಕು. ರಿಸೀವ್ಡ್ ಆಗದೆ ಇರೋದನ್ನ ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆರ್ ಕಾಲ್ಸ್ ಇನ್ ಅರಿಯರ್ಸ್. ಕಾಲ್ ಮಾಡಿದ್ರು ಕೂಡ ಅಮೌಂಟ್ ಕೊಟ್ಟಿರಲ್ಲ, ದಟ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್. You can write that one to first and final call. So equity first and final call, equity share first and final call account. So same 1000 shares first and final call ಮೇಲೆ ಎಷ್ಟು ಪ್ರೈಸ್ ಅಮೌಂಟ್ ಬಂದಿಲ್ರಿ? 35 rupees. As per question 35 rupees. The next one forfeited account. So we cancel the right of the shareholder ಟು ಫೇಲ್ಸ್ ಟು ಪೇ ದ ಕಾಲ್ ಮನಿ. ಕಾಲ್ ಮನಿ ಕೊಡೋದಕ್ಕೆ ಫೇಲ್ ಆಗಿದ್ರಿಂದ ಅದನ್ನು ಫಾರ್ಫಿಟೆಡ್ ಮಾಡ್ಕೋಬೇಕು. ಇಟ್ ಮೀನ್ಸ್ ನಾವೇ ಇಟ್ಕೋಬೇಕು ಬಿಸ್ನೆಸ್ ಅಲ್ಲಿ, ಅದನ್ನು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ದೆನ್ ಓನ್ಲಿ ರೈಟ್ ಶೇರ್ ಫಾರ್ಫಿಟೆಡ್ ಅಕೌಂಟ್. ಸೊ ಇಯರ್ ಅಗೇನ್ 1000 shares into 100 minus 35, that is 65. Now write here first and final call 1000 into
35 is 35,000. Then this one is 65 is 65,000. 1000 into 65, 65,000. Right here being 1000 equity shares are forfeited. 1000 equity shares are forfeited due to non-payment of first and final call money. Non-payment of first and final call money. ಸೊ ಇವಾಗ ಕ್ರೆಡಿಟಲ್ಲಿ ಬರೀತಕ್ಕಂಥ ಕ್ಯಾಪಿಟಲ್ನ ಡೆಬಿಟಲ್ಲಿ ಬರೀರಿ. ಇಲ್ಲಿ ಫೇಸ್ ವ್ಯಾಲ್ಯೂ ತಗೋರಿ. ಈ 7th ಎಂಟ್ರಿನ ಯಾವಾಗಲೂ ಇಲ್ಲೇನು ಬಂದಿರಲ್ಲ 1000 ಶೇರ್ಸ್ ಮೇಲೆ ಆ 1000 ಶೇರ್ಸ್ ಮೇಲೆ ಮಾಡ್ಬೇಕು 7th ಎಂಟ್ರಿನ. ಸೊ 1000 ಇಂಟು ಫೇಸ್ ವ್ಯಾಲ್ಯೂ ಮಾಡ್ಕೋರಿ. ಅಂದರೆ ಟೋಟಲ್ 1 lakh ಸಂಬಂಧಪಟ್ಟಿದ್ದು 1 lakh ಅಮೌಂಟಲ್ಲಿ ಆಲ್ರೆಡಿ ರಿಸೀವ್ಡ್ ಆಗಿದ್ದೈತಿ, ರಿಸೀವ್ಡ್ ಆಗದೇ ಇರೋದೈತಿ. ಸೊ ರಿಸೀವ್ಡ್ ಆಗಿರ್ತಕ್ಕಂಥ ಅಮೌಂಟ್ ಎಲ್ಲಿದ್ರಿ ಫಾರ್ಫಿಟೆಡ್. ಸೊ ಫಾರ್ಫಿಟೆಡ್ ಅಂದರೆ 65 rupees ರಿಸೀವ್ಡ್ ಆಗಿತ್ತು 1000 ಮೇಲೆ. ಇಟ್ ಮೀನ್ಸ್ ಐ ವಿಲ್ ಶೋ ಇಯರ್. ಇಲ್ಲಿ 20 rupees ತನಕ ರಿಸೀವ್ಡ್ ಆಗೈತೆ. ಇಲ್ಲಿ 45 ಪ್ರೀಮಿಯಂ ಬಿಟ್ಬಿಡ್ರಿ. 45 ಪ್ಲಸ್ 20 65 ಮೇಲೆ ಆಲ್ರೆಡಿ 1000 ಶೇರ್ಸ್ ಕೂಡ ರಿಸೀವ್ಡ್ ಆಗೈತಿ, ಪ್ಲಸ್ 19,000 ಶೇರ್ಸ್ ಕೂಡ ರಿಸೀವ್ಡ್ ಆಗೈತಿ. ಇಟ್ ಮೀನ್ಸ್ 20 ರಿಸೀವ್ಡ್ ಆಗೈತಿ. ಇಲ್ಲಿ ಕೂಡ 20,000 ರಿಸೀವ್ಡ್ ಆಗೈತಿ. ಬಟ್ ಇಲ್ಲಿ ಓನ್ಲಿ 19,000 ರಿಸೀವ್ಡ್ ಆಗಿದ್ರಿಂದ 1000 ಮೇಲೆ 35 rupees ರಿಸೀವ್ಡ್ ಆಗಿಲ್ಲ. ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಏನು ಮಾಡ್ಬೇಕು, ಇಲ್ಲಿ ಎಂಟ್ರಿ ಬರೀಬೇಕು. ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ 1000 ಶೇರ್ಸ್ ಮೇಲೆ 35 rupees ರಿಸೀವ್ ಆಗಿಲ್ಲ ಅಂತಂದರೆ 65 rupees ರಿಸೀವ್ಡ್ ಆಗಿರುತ್ತೆ. ಸೊ 100ಅಲ್ಲಿ 35ನ ಲೆಸ್ ಮಾಡಿರಿ, ಉಳಿದು 65ನ ಫಾರ್ಫಿಟೆಡ್ ಮಾಡ್ಕೋರಿ. ಕ್ಲಿಯರ್? ದ ನೆಕ್ಸ್ಟ್ ಒನ್ ಈಸ್ 8th entry. 8th entry is ರಿಲೇಟ್ ಟು ರೀಇಶ್ಯೂ ಎಂಟ್ರಿ. ರೀಇಶ್ಯೂ ಎಂಟ್ರಿನ ಅಗೇನ್ ನಾವು ಏನು ಕ್ಯಾನ್ಸಲ್ ಮಾಡಿದ್ವಲ್ರಿ, ಇಲ್ಲಿ ಎಷ್ಟು ಶೇರ್ನ ಕ್ಯಾನ್ಸಲ್ ಮಾಡಿರಿ, 1000 ಶೇರ್ಸ್ನ ಕ್ಯಾನ್ಸಲ್ ಮಾಡಿದ್ರೆ ಅದೇ ಶೇರ್ಸ್ನ ರೀಇಶ್ಯೂ ಮಾಡ್ಬೇಕು. ಇವಾಗ ರೀಇಶ್ಯೂ ಮಾಡೋ ದುಡ್ಡಲ್ಲಿ ಬರುತ್ತಾ, ಬ್ಯಾಂಕಲ್ಲಿ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂತ ಬರೆದ್ಮೇಲೆ ಸೊ ಟೋಟಲ್ ಮಾಡ್ಕೊರಿ. ಟೋಟಲ್ ರೀಇಶ್ಯೂ ಮಾಡಿದ್ದು 1000 ಶೇರ್ಸ್. 1000 ಶೇರ್ಸನ್ನು ರೀಇಶ್ಯೂ ಮಾಡಿದ್ರೆ ಪ್ರೈಸ್ ಎಷ್ಟು ಕೊಟ್ಟಾರ, ಸೀದಾ ಕ್ವಶನ್ ಎಷ್ಟೈತ್ರಿ? ದ ಡೈರೆಕ್ಟರ್ ಫಾರ್ಫಿಟೆಡ್ ಶೇರ್ ಆ್ಯಂಡ್ ರೀಇಶ್ಯೂ ದಮ್ ಫುಲ್ಲಿ ಪೇಡ್ ಆಫ್ 80 per share. 80ಗೆ ಕೊಟ್ಟಿದ್ದಾರೆ, 80 per share. ಸೊ ಇವಾಗ 1000 ಇಂಟು 80 ಮಾಡಿದ್ರೆ ಎಷ್ಟು ಬರುತ್ತಾ, ಓನ್ಲಿ 80,000. ಬಟ್ ನಮಗೆ ಎಷ್ಟು ಕ್ಯಾನ್ಸಲ್ ಮಾಡೇವ್ರಿ, ಶೇರ್ ಕ್ಯಾಪಿಟಲಿಂದ 1 lakh rupeesನ ಕ್ಯಾನ್ಸಲ್ ಮಾಡೇವಿ. ಸೊ ಇವಾಗ ನಮಗೇನು ಬೇಕು, 1 lakh rupees ಬೇಕು. ಸೊ 1 lakh rupees ಈಕ್ವಲ್ ಆಗಬೇಕಂದ್ರೆ ಇಲ್ಲಿ ಡೆಬಿಟಲ್ಲಿ ಬರೆದಿದ್ದು, ಇಲ್ಲಿ ಕ್ರೆಡಿಟಲ್ಲಿ ಬರೀಲೇಬೇಕು. ಸೊ ಇಲ್ಲಿ ಬರೀರಿ, ಏನು ಬರೀತೀರಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ 1000 ಇಂಟು ಫೇಸ್ ವ್ಯಾಲ್ಯೂ ಎಷ್ಟು ಬರ್ದಿರಲ್ಲಿ, ಇಲ್ಲಿ ಡೆಬಿಟಲ್ಲಿ ಬರೀದಾನೆ, ಇಲ್ಲಿ ಕ್ರೆಡಿಟಲ್ಲಿ ಬರೀಬೇಕು. ಸೊ 1 lakh rupees. ಸೊ ಇವಾಗ ಇನ್ನೂ ಎಷ್ಟು ಬೇಕು ರೀ, 80,000ಗೆ 1 lakh ಹಾಕ್ಬೇಕಂದ್ರೆ 20,000 ಬೇಕು. ಸೊ ಆ 20,000 ಆಲ್ರೆಡಿ ನಾವು ಏನು 65 ಬಂದಿದ್ರೆ ನಾವೇ ಇಟ್ಕೊಂಡ್ವಲ್ರಿ ಕಂಪ್ನಿನಲ್ಲಿ, ಅದರಿಂದ ಏನು ಮಾಡಬೇಕು, ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ರೈಟ್ ಇಯರ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಯಾವ ಅಮೌಂಟು, ಫಾರ್ಫಿಟೆಡ್ ಅಮೌಂಟ್. ದೆನ್ ರೈಟ್ ಇಯರ್ ಫಾರ್ಫಿಟೆಡ್ ಶೇರ್ ಅಕೌಂಟ್. ಸೊ ಇವಾಗ ನಮಗೆ 20 ನೀಡ್ ಐತೆ. ಸೊ 1000 ಇಂಟು 20 ಈ ಅಮೌಂಟ್ ಬರಲೇಬೇಕಂತೇನಿಲ್ರಿ. 80 ಅಂದ್ರೆ ಇಲ್ಲಿ 100 ಬರ್ದಿರ್ತೀರಿ. ಈ 100 ಒಳಗೆ 80 ಮೈನಸ್ ಮಾಡ್ಕೊಂಡು ಏನು ಮಾಡ್ರಿ, ಇಲ್ಲಿ 20 ತಗೋರಿ. ಸೊ 20,000. ಇಲ್ಲಾಂದ್ರೆ ಇಲ್ಲಿ 1 lakh ಬರ್ದಿರ್ತೀರಿ, ಇಲ್ಲಿ 80,000 ಇರುತ್ತೆ. 1 lakh ಆಗ್ಬೇಕಂದ್ರೆ ಇನ್ನು 20 ನೀಡ್ ಐತೆ. ಆ 20 ಬರ್ಕೊಂಡು ಆ ಫಾರ್ಫಿಟೆಡ್ ಇಂದ ರಿಸೀವ್ ಮಾಡ್ಯಾವಂತ ಅಸ್ಯೂಮ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಒನ್, ಸೊ ಯು ರೈಟ್ ಅ ಬೀಯಿಂಗ್ reissue of 1000 shares. Reissue of 1000 shares. The next one is 9th entry. 9th entry is related to transferred entry. Which amount we are transferred? So ನಮ್ಮಲ್ಲಿ ಉಳಿದಿರ್ತಕ್ಕಂಥ ಅಮೌಂಟ್ ಎಷ್ಟು ರೀ, 65 ಉಳಿದಿತ್ತು. ಅದರೊಳಗೆ ಇಲ್ಲಿ 20 ಬ್ಯಾಲೆನ್ಸ್ ಮೀನ್ಸ್ ಇಲ್ಲಿ ಅಮೌಂಟ್ ಬ್ಯಾಲೆನ್ಸ್ ಆಗಿಲ್ಲ ಅಂತ 20 ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರಿ. ಕ್ಯಾಪಿಟಲ್ಗೆ 1 lakh ಆಗಬೇಕಂತ 20 ಟ್ರಾನ್ಸ್ಫರ್ ಮಾಡಿದ್ರಿ. 65 ಮೈನಸ್ 20 ಇನ್ನು ಎಷ್ಟು ಉಳಿತು, ರಿಮೈನಿಂಗ್ 45,000. ದಟ್ 45,000 ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ವಿಚ್ ಅಮೌಂಟ್ ಟ್ರಾನ್ಸ್ಫರ್ಡ್, ಫಾರ್ಫಿಟೆಡ್. ಸೊ ರೈಟ್ ಹಿಯರ್ ಫಾರ್ಫಿಟೆಡ್ ಶೇರ್ ಅಕೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. Capital reserve
ಅಕೌಂಟ್. ಸೊ ರೈಟ್ ಬ್ಯಾಲೆನ್ಸ್ ಎಷ್ಟಿತ್ತು ನಮ್ಮದು ಫಾರ್ಫಿಟೆಡ್ 65 ಇತ್ತು, ಅದರೊಳಗೆ ಇಲ್ಲಿ 20 ಮೈನಸ್ ಮಾಡ್ಕೊಂಡ್ರಿ, ಈ 20ನ ಲೆಸ್ ಮಾಡಿದರೆ ಬ್ಯಾಲೆನ್ಸ್ ಎಷ್ಟು ಉಳಿತು 45. ಆ 45ನ ಡೆಬಿಟ್ ಸೈಡ್, 45 and write a credit side. Transfer to which account? Capital reserve account. 45,000. Right here being balance of forfeited shares transferred to capital reserve account. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಕ್ವಶನು. ಸೊ ಇಲ್ಲಿ 35 ರೂಪೀಸ್ ಮೇಲೆ ಓನ್ಲಿ 19,000 ರಿಸೀವ್ಡ್ ಆಗಿರುತ್ತೋ, ಈ 19,000 ನಾವು 6 ಎಂಟ್ರಿನಲ್ಲಿ, ಇಟ್ ಮೀನ್ಸ್ ಈ 1000 ಲೆಸ್ ಮಾಡ್ಬೇಕು, ಇಲ್ಲಿ 6 ಎಂಟ್ರಿನಲ್ಲಿ ಲೆಸ್ ಮಾಡ್ಕೋರಿ. ಸೊ ಆನಂತರ ಈ 1000 ಏನು ಮಾಡಬೇಕು 7th ಎಂಟ್ರಿನಲ್ಲಿ ಬರೀಬೇಕು, 7th ಎಂಟ್ರಿನಲ್ಲಿ. ಸೊ 8th ಎಂಟ್ರಿ ಇದ್ರ ಮೇಲೆ ಮಾಡಬೇಕು ರೀಶು ಪ್ರೈಸ್ ಮೇಲೆ 80 ಮೇಲೆ ಮಾಡ್ಕೋಬೇಕು. ಸೊ ಇಲ್ಲಿ ನೆಕ್ಸ್ಟ್ 9th ಎಂಟ್ರಿನ ಟ್ರಾನ್ಸ್ಫರ್ ಎಂಟ್ರಿ ಕ್ಯಾಪಿಟಲ್ ರಿಸರ್ವ್, ಈ 20ಗೆ 80ಗೆ ಎಷ್ಟು ಬ್ಯಾಲೆನ್ಸ್ ಬೇಕ್ರಿ 20 ಬೇಕಲ್ಲ, ಆ 20 ಫಾರ್ಫಿಟೆಡ್ ಇಂದ ಆ್ಯಡ್ ಮಾಡ್ಕೊಂಡು ಉಳಿದಿದ್ದ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡ್ಕೋರಿ. ಇದರಿಂದ ನಿಮ್ಗೆ 12 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಸೊ ಅಟ್ಲೀಸ್ಟ್ ನಿಮಗೇನು ನೆಕ್ಸ್ಟ್ ಆಲ್ಮೋಸ್ಟ್ ಮಕ್ಕಳಿಗೆ ಏನು ಅರ್ಥ ಆಗಲ್ಲ ಅಂತಂದ್ರೆ ಲಾಸ್ಟ್ 7, 8, 9th ಎಂಟ್ರಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಅಟ್ಲೀಸ್ಟ್ ಯು ಶುಡ್ ರೈಟ್ ಅಪ್ ಟು ದ 6th ಎಂಟ್ರಿ ಮಟ್ಟ ಈಸಿಯಾಗಿ ಬರಿಬೋದು. ಸೊ ನಿಮಗೆ 6th ಎಂಟ್ರಿ ಮಟ್ಟ ಬರೋದ್ರು ಕೂಡ ನಿಮಗೆ 7 ಮಾರ್ಕ್ಸ್ ಸಿಗ್ತದೆ. ಸೊ ಲಾಸ್ಟ್ 3 ಎಂಟ್ರೀಸಿಗೆ 5 ಮಾರ್ಕ್ಸ್ ಇರುತ್ತೋ, ಫಸ್ಟ್ 6 ಎಂಟ್ರೀಸಿಗೆ 7 ಮಾರ್ಕ್ಸ್ ಇರುತ್ತೆ. ಅಟ್ಲೀಸ್ಟ್ ನೀವು 6th ಎಂಟ್ರಿ ಮಟ್ಟ ಬರೋದ್ರು ಕೂಡ ನಿಮಗೆ 7 ಮಾರ್ಕ್ಸ್ ಫಿಕ್ಸ್, ಎಲ್ಲಿ ಕೂಡ ಮಾರ್ಕ್ಸು ನಿಮಗೆ ರೆಡ್ಯೂಸ್ ಆಗಲ್ಲ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಕ್ವಶನ್ ಇಂದ ಹೇಳ್ಬಿಡ್ತೀನಿ ಇವಾಗಲೇ. ಸೊ ಇವಾಗ ಇಕ್ವಿಟಿ, ಇಲ್ಲಿ ಇಕ್ವಿಟಿ ಅಂತ ಕೊಟ್ಟಾಗ ಎಲ್ಲ ಹತ್ರ ಇಕ್ವಿಟಿ ಅಂತ ಮೆನ್ಷನ್ ಮಾಡ್ಕೊತ ಹೋಗ್ರಿ ಶೇರ್ ಇದ್ದಲ್ಲಿ. ಸೊ ನೆಕ್ಸ್ಟ್ ಸಮ್ಟೈಮ್ಸ್ ಪ್ರಿಫರೆನ್ಸ್ ಶೇರ್ ಅಂತ ಕೊಟ್ಟಿರ್ತಾರೆ, ಪ್ರಿಫರೆನ್ಸ್ ಶೇರ್ ಅಂತ ಕೊಟ್ಟಾಗ ಇಕ್ವಿಟಿ ಬದಲಿ ಪ್ರಿಫರೆನ್ಸ್ ಶೇರ್ ಅಂತ ಮೆನ್ಷನ್ ಮಾಡ್ಕೊತ ಹೋಗ್ರಿ. ಶೇರ್ ಇಲ್ಲಿ ಬರೀತಾರೆ ಇಲ್ಲ ಪ್ರಿಫರೆನ್ಸಿಗೆ ಬರೀರಿ. ಸೊ ಇಲ್ಲಿ ಏನು ಕೊಡದೇ ಇದ್ದಾಗ ಓನ್ಲಿ 20,000 ಶೇರ್ಸ್ ಅಂತ ಅಷ್ಟೇ ಕೊಟ್ಟಾಗ ಇಲ್ಲಿ ಏನು ನೇಮ್ ಮೆನ್ಷನ್ ಮಾಡಂಗಿಲ್ಲ, ಓನ್ಲಿ ಶೇರ್ ಅಪ್ಲಿಕೇಶನ್, ಶೇರ್ ಅಲಾಟ್ಮೆಂಟ್, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಶೇರ್ ಕ್ಯಾಪಿಟಲ್ ಅಂತ ಮೆನ್ಷನ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ಚಾನಲ್.